ಅಮ್ಮ 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 ಎಥೋ ಮುಟ್ಬೇಡ, ಮಡಿಲಿದ್ದೀನಿ, ದೂರ ಇರೋ. ಅಮ್ಮ ಆಫೀಸ್ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಮ್ಮ. ಇನ್ 2 ದಿವಸದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಜೈಲ್ಗೆ ಹಾಕ್ತಾರಮ್ಮ. ಈ ಮನೆ ಮೇಲೆ ಒಂದು 30,000 ರೂಪಾಯಿ ಸಾಲ ಕೊಡ್ಸಮ್ಮ. ಓಹೋ, ನೀನ್ ಜೈಲ್ಗೆ ಹೋಗಕ್ ತಪ್ಸಕ್ಕೆ ನಾನ್ ಕೊಟ್ಟು ಬಾತಾಗ್ಲಾ? ಅದೆಲ್ಲ ಆಯ್ಕಿಲ್ಲ. ನೋಡಿ, ಈತನೇ ಆಫೀಸ್ ಹಣನ ದುರುಪಯೋಗ ಮಾಡ್ಕೊಂಡ್ರದು. ಮಿಸ್ಟರ್ ಭೋಜ, ಎನ್ಕ್ವೈರಿ ಇದೆ, ಸ್ಟೇಷನ್ ಬನ್ನಿ. ಅಂಕಲ್ ಅಂಕಲ್, ಒಂದ್ 4 ದಿನ ಟೈಮ್ ಕೊಡಿ, ಅಷ್ಟ್ರಲ್ಲಿ ನಿಮ್ ಹಣ ಕಟ್ಬಿಡ್ತೀನಿ. ದಯವಿಟ್ಟು ನನ್ ಸಂಸಾರ ಉಳಿಸಿ. ನೋಡಮ್ಮ, ನಿನ್ ಮುಖ ನೋಡಿ 4 ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಹಣ ಕಟ್ಟದೆ ಹೋದ್ರೆ ಐ ಆಮ್ ಹೆಲ್ಪ್ಲೆಸ್. ಇಲ್ಲ, ಖಂಡಿತವಾಗ್ಲೂ ಕಟ್ತೀನಿ. ಸರ್ವಸ್ವನೂ ಕಳ್ಕೊಂಡಾಯ್ತು, ಇರೋ ಒಂದ್ ಮನೇನೂ ಕಿತ್ಕೊಂಡು ವಾಸಕ್ಕೊಂದ್ ಗೂಡು ಇಲ್ದಾಗ ಮಾಡ್ತಾ ಇದ್ದಾಳ ಮಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾಪ? ಅಯ್ಯಯ್ಯೋ, ಹಾಗಲ್ಲ ತಾಯಿ. ಸತ್ತ ಮೇಲೆ ಎಲ್ರಿಗೂ ಸಿಗೋ ಹಾಗೆ 6 ಅಡಿ 3 ಅಡಿ ಗೂಡು ನನಗೂ ಸಿಗುತ್ತೆ. ಅದಲ್ಲಮ್ಮ ನಾನು ಯೋಚನೆ ಮಾಡ್ತಿರೋದು. ಈ ಮನೆ ನಿನ್ನ ಹೆಸರಲ್ಲಿ ಇರೋವರೆಗೂ ನಿನಗೆ ನಿನ್ನ ಗಂಡಿಂದ ಕಿರುಕುಳ ಕಡಿಮೆ ಆಗ್ತಿತ್ತೋ ಏನೋ. ಇದನ್ನು ಕಳ್ಕೊಂಡ್ಮೇಲೆ ನಿನ್ನ ಆಚಿದ್ದು ಬಿಟ್ರೆ ನಾಳೆ ನಿನ್ನ ಗತಿ ಏನಾಗುತ್ತೋ ಅಂತ ಭಯ ಕಣಮ್ಮ. ಅಪ್ಪ, ಜನ್ಮ ಕೊಟ್ರಿ, ಪ್ರೀತಿಯಿಂದ ಸಾಕಿ, ಕಷ್ಟಪಟ್ಟು ಮದ್ವೆನೂ ಮಾಡ್ಕೊಟ್ರಿ. ಇಷ್ಟೆಲ್ಲ ಮಾಡಿದ್ ನಿಮ್ಗೆ ನಾನು ಹಣೆ ಬರ ಬರೆಯಕ್ಕಾಗತ್ತಾ? ನಮ್ಮ ಯಜಮಾನ್ರಿಗೆ ಜೈಲ್ನಲ್ಲಿ ಏನ್ ಹಿಂಸೆ ಕೊಡ್ತಾರೋ ನವ್ಯತೆ. ಎಲ್ರು ನನ್ನ ಕಡೆ ಬೆಳ್ ಮಾಡಿ ನಗ್ತಾರಲ್ಲ ಅನ್ನೋ ಭಯ. ಈ ಮನೇನ ನಾನು 3 ಮಕ್ಕಳಿಗೆ ಅಂತ ಇಟ್ಟಿದ್ದೆ, ಅವ್ರು ಹೊರಟೋದ್ರು. ಇನ್ನಿನ್ ಬಿಟ್ರೆ ಈ ಪ್ರಪಂಚದಲ್ಲಿ ನನಗೆ ಯಾರಮ್ಮ ಇದ್ದಾರೆ? ಆಗ್ಲಬ್ಬ, ಇನ್ 4 ದಿವಸದಲ್ಲಿ ಏರ್ಪಾಡು ಮಾಡ್ತೀನಿ. ಅಪ್ಪ, ಏನ್ ಸಮಾಚಾರ? ಏನ್ ಬೇಕಾಗಿತ್ತು? ಸಮಾಚಾರ ಏನಿಲ್ಲ, ನೀನ್ ಬೇಕಾಗಿತ್ತು. ತಪ್ಪಾಯ್ದಳು, ಬಿಟ್ಬಿಡೋಣ. ಬಿಡ್ತೀನಿ. ಸ್ಟೇಷನ್ ಕರ್ಕೊಂಡೋಗಿ 4 ಒತ್ಸಿ ಜೈಲಿಗೆ ಹಾಕಿಸ್ತೀನಿ. ರೀ ಮಿಸ್ಟರ್, ಬಿಡಿ ಅವನ್ನ. ಆಶಾ ಅವ್ರೆ, ಬಿಡಿ ಅನ್ನಲ್ಲ, ಬಿಟ್ಬಿಡಿ. ಥ್ಯಾಂಕ್ ಯು ಸಿಸ್ಟರ್. ಇನ್ ಯಾರ ಹತ್ರನೂ ಈ ತರ ವರ್ತಿಸ್ಬೇಡ. ಕ್ಷಮಿಸಿದ್ದೀನಿ, ಹೋಗು. ರೀ ಆಶಾ ಅವ್ರೆ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ನೀವ್ ಯಾವಾಗ್ಲೂ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಕ್ಷಮಿಸಿದ್ದೀನಿ. ಕ್ಷಮಿಸೋದ್ರಲ್ಲಿ ಈಕೆ ಭೂದೇವಿ. ತವಣ ತವಣ, ಹುಡುಗಿ ಸಿಕ್ಬಿಟ್ಲು. ಐ, ಊಟ ಹಾಕೋದಲ್ಲಿ ತಾಯಿ, ರೂಪದಲ್ಲಿ ಲಕ್ಷ್ಮಿ, ಸೇವೆ ಮಾಡೋದಲ್ಲಿ ದಾಸಿ, ಕ್ಷಮಿಸೋದಲ್ಲಿ ಭೂದೇವಿ. ಎಲ್ಲಾ ಗುಡಿಗಳು ಒಂದೇ ಹುಡುಗಿಲಿ ನಾನು ಲವ್ ಮಾಡ್ತಾ ಇದ್ದೀನಿ. ಯಾರ್ ಬಾಸು? ರೂಮ್ ಓನರ್ ಮಗಳು ಆಶಾ. ಇಂಥ ಬೇವರ್ಸ ಕೆಲಸ ಮಾಡ್ತೀರಾ ಅಂತಾನೆ ಸಂಸಾರಸ್ಥರು ಬ್ಯಾಚುಲರ್ಸ್ ಬಾಡಿಗೆ ಕೊಡೋದಿಲ್ಲ. ನಾನೇ ಡವ್ ಹೊಡೆದು ಲವ್ ಮಾಡಿ ಕೈ ಕೊಟ್ಬಿಡ್ತೀನ? ಮದ್ವೆ ಆಗ್ತೀನಿ. ಬಾಕಿ ಇನ್ನು 2 ಗುಣ ಟೆಸ್ಟ್ ಮಾಡ್ಬೇಕಲ್ಲ, ಅದ್ ಹಾಗೆ? ಮಂತ್ರಿ ತರ ಬುದ್ಧಿ ಹೇಳುತ್ತಾನೆ. ಅದೇನ್ ಬೇಕಾಗಿಲ್ಲ, ನನ್ನ ಅದನ್ನ ಸಖತ್ತಾಗಿದೆ. ಅದ್ ನನಗ್ ಗೊತ್ತಿದೆ. ಒಂದೇ ಸಲ ಮಾಡ್ಬೇಕಾದ SLC ನ 5 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಿ ಫೇಲ್ ಆಗಿದ್ದೀರಾ ತಮ್ಮಣ್ಣ. ಸಾರಿ ಬಾಸು, 6ನೇದು ಶೈನೇಶು ವೇಶ್ಯ. ಅದೇ ತಮ್ಮಣ್ಣ, ಮದುವೆ ಆದ್ಮೇಲೆ ರತಿ ತರ ಸಂಸಾರ ಮಾಡ್ತಾಳೆ ಅಂತ ಹಾಯ್ ಪರೀಕ್ಷೆ ಮಾಡೋದು. ಮದ್ವೆಗ್ ಮೊದ್ಲೇ ಆ ಪರೀಕ್ಷೆ ಮಾಡಕ್ ಹೋದ್ರೆ ಮೆಟ್ ತಗೊಂಡ್ ಹೊಡಿತಾರೆ ಹೆಣ್ಣು ಮಕ್ಳು. ಪ್ರಸ್ತುತ ದಿನ ಗೊತ್ತಾಗುತ್ತೆ ಬಾಸು. ಫಸ್ಟ್ ನೈಟ್ಗೆ ಅದೇನ್ ಗೊತ್ತಾಗ್ಬಿಡುತ್ತಪ್ಪ? 100% ಗಂಡ್ಸಾಗಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಹಾಗಾದ್ರೆ ನನ್ಗೂ ಗೊತ್ತಾಗುತ್ತೆ ಬಿಡು. ಡೈರೆಕ್ಟ್ ಮದುವೆ ಆಗ್ತಿ ಅಂತ ಕೇಳ್ಬಿಡ್ತೀನಿ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ. ಏನಯ್ಯ ಭಯ ಪಡಿಸ್ತೀಯ? ಆಶೀರ್ವಾದ ಮಾಡು. ಥ್ಯಾಂಕ್ ಯು. ಎಲ್ಲಿ ಗಂಟ ಬಂತು ಕತೆ? ಕುರಿ ಹಳ್ಳಕ್ ಬಿತ್ತು. ಅಂತೂ ಇಂತೂ ಇವನ್ ಅಲಮಾರಿ ತನಕ ಬಿತ್ತು ಕೂತು. ಹಲೋ, ಯಾರು? ಏನ್ ಬಂದಿದ್ದು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. ನಿಮ್ಮನ್ನ ಯಾರಾದ್ರೂ ಮದುವೆ ಆಗ್ತೀನಿ ಅಂದ್ರೆ ಉಗಿತೀರಾ? ನನ್ಗಿಷ್ಟ ಇದ್ರೆ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಉಗಿಯೋದ್ಯಾಕೆ? ಹಾಗಾದ್ರೆ ನಾನು ನಿಮ್ಮನ್ನ ಮದುವೆ ಆಗ್ಲಾ? ವಾಟ್? ನೀವು ನನ್ ಮದ್ವೆ ಮಾಡ್ಕೋತೀರಾ? ಇಲ್ಲ ಇಲ್ಲ, ನೀವೇ ನನ್ನ ಮಾಡ್ಕೊಳ್ಳಿ. ಹೌದು, ನನ್ನೇ ಯಾಕೆ ಮದ್ವೆ ಮಾಡ್ಕೋಬೇಕು ಅಂತಿದ್ದೀರಾ? ನೀವು ಸಖತ್ ಸ್ಮಾರ್ಟ್ ಆಗಿದ್ದೀರಾ. ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಹೃದಯ ಸ್ಪಂದಿಸ್ಬಿಡ್ತು, ಅದಕ್ಕೆ. ಹಾಗಾದ್ರೆ ಸ್ಮಾರ್ಟ್ ಆಗಿರೋರ್ನೆಲ್ಲ ಮದ್ವೆ ಆಗ್ಬೇಕು ಅನ್ಸುತ್ತಾ? ಚಚಾ, ನಿಮ್ಮೊಬ್ಬರನ್ನೇ. ಬರೀ ನಿಮ್ ರೂಪ ನೋಡೇ ಇಲ್ಲ, ನಿಮ್ಮ ಅಪೂರ್ವವಾದ ಎಲ್ಲಾ ಗುಣಗಳು ನೋಡಿದ್ಮೇಲೆ ನೀವ್ ನನಗಿಷ್ಟ ಆಗಿದ್ದು. ಅಪೂರ್ವವಾದ ಗುಣಗಳ ನನ್ನಲ್ಲೇನ್ರಿ ನೋಡಿದ್ರಿ? ಅದು
ಬೇಡ ಬಿಡಿ, ಹೇಳಿದ್ರೆ ಚೋಡ್ತಾ ಇದೀನಿ ಅನ್ಕೊಳ್ತೀರಾ. ಸರಿ, ಮದ್ವೆ ಆದ್ಮೇಲೆ ಇನ್ನೇನ್ ಆಸೆ ಪಡ್ತೀರಾ? ಸೋಬ್ನಾ? ಓಹೋ, ಸೋಬ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಮದ್ವೆ ಆಗ್ಬೇಕು ಅಂತಿದ್ದೀರಾ? ಮದ್ವೆ ಆದ್ಮೇಲೆ ಇನ್ನೇನ್ ಆಸೆ ಪಡ್ತೀರಾ ಅಂತ ಕೇಳಿದ್ರೆ ನಾನು ಇರೋದಿದ್ದಂಗೆ ಸೋಬ್ನಾ ಅಂದೆ. ಮದ್ವೆ ಆದ್ಮೇಲೆ ಅದೇ ತಾನೆ. ನೀವೇನೋ ನಿಮ್ ಮನಸ್ಸಿನಲ್ಲಿರೋದನ್ನ ಹೇಳಿದ್ರಿ. ಓಕೆ, ನನ್ ಕಂಡೀಷನ್ಸ್ಗೆಲ್ಲ ನೀವು ಒಪ್ಕೊಳ್ಳೋದಾದ್ರೆ ಹೇಳಿ. ಕಂಡೀಷನ್ ನಂಬರ್ 1, ಮದುವೆ ಆದ್ಮೇಲೆ ನನ್ ಸ್ವಾತಂತ್ರ್ಯ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಬಾರದು. ಓಕೆ, ಅಕ್ಸೆಪ್ಟೆಡ್. ನೆಕ್ಸ್ಟ್. ನಂಬರ್ 2, ನಾನ್ ಹೇಗ್ ನಿಮಗ್ ಗೌರವ ಕೊಡ್ತೀನೋ ಹಾಗೆ ನೀವು ನನಗ್ ಗೌರವ ಕೊಡ್ಬೇಕು. ಪೂಜಿಸ್ತೀನಿ. ನಂಬರ್ 3, ಗುಂಡ್ ಹಾಕೊಂಡ್ ಬಂದು ಕಿರಿಕ್ ಮಾಡಬಾರದು. ಅಭ್ಯಾಸನೇ ಇಲ್ಲ. ನಂಬರ್ 4, ನ್ಯಾಯವಾದ ರೀತಿಲಿ ಸ್ವಂತ ಶ್ರಮ ಪಟ್ಟು ಸಂಪಾದಿಸಿ ನನ್ನನ್ ಸಾಕ್ಬೇಕು. ಸರಿ. ನಂಬರ್ 5, ಕಾಂಜಿ ಪಿಂಜಿ ಅವ್ರ ಹತ್ರ ಎಲ್ಲ ಸಜೆಷನ್ ಕೇಳೋದ್ ಬಿಟ್ಟು ಸ್ವಂತ ಬುದ್ಧಿನ ಬೆಳೆಸ್ಕೋಬೇಕು. ಆಯ್ತು. ನಂಬರ್ 6, ನಾನು ಜೀವಂತವಾಗಿರೋವರೆಗೂ ಇನ್ನೊಂದ್ ಹೆಣ್ಣನ್ನ ಸೆಟಪ್ ಮಾಡ್ಕೊಂಡು ಚಿಕ್ಕ ಮನೆ ಇಡಬಾರ್ದು. ಆಯ್ತು, ನಿಮ್ಮೆಲ್ಲಾ ಕಂಡೀಷನ್ಗೂ ನಾನು ಒಪ್ಕೊಂಡೆ. ಯಾವ ಮಾಡ್ಕೊಳ್ಳೋಣ? ಏನ? ಇನ್ನೇನ? ರಿಜಿಸ್ಟರ್ ಮ್ಯಾರೇಜ್ ನಾ? ನೀವೇನ್ ಬೇವರ್ಸಿನ? ಆಶಾ, ದಿಸ್ ಇಸ್ ಟೂ ಮಚ್. ಬೇವರ್ಸಿ ಅಂದ್ರೆ ಕನ್ನಡದಲ್ಲಿ ದಿಕ್ಕಿಲ್ದೇ ಇರೋನು ಅಂತ. ಆಗ ನಾವಿಬ್ರು ಒಪ್ಪಾಯ್ತು, ದೊಡ್ಡವ್ರನ್ನ ಒಪ್ಸಿ. ಸರಿ. ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಪ್ಪ. ಅದೇನು ಅಂತ ಕೇಳಪ್ಪ. ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಮದುವೆ ಆಗ್ತಿದೀನಿ ಅಂತ ಹೇಳಪ್ಪ. ಮಾಡ್ಕೊಂತ ಹೇಳಪ್ಪ. ಮುಂದೆ ನಿಂತು ಮಾಡ್ಬೇಕು ಅಂತ ಹೇಳಪ್ಪ. ನಾನ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಹುಡುಗಿನ್ ಕೊಡಲ್ಲ ಅಂತ ಕೇಳಪ್ಪ. ನಾನ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಕ್ ಹೇಳಪ್ಪ. ಇದನ್ನ ಯಾರ್ಗೆ ಹೇಳಪ್ಪ? ನೀನ್ ಯಾವ ಸೀಮೆ ಮರ್ಯಾದೆ ಉಳಿಸಿದ್ಯೋ ಪುಟ್ಕೋಸಿ, ಮಾಡ್ಕೋವಾಗ್ಲ. ಅಲ್ರಿ, ತಂದೆ ತಾಯಿ ಇತ್ಕೊಂಡು ಅವ್ನ ಅನಾಥನ್ ತರ ಮದ್ವೆ ಆದ್ರೆ ಜನ ನಗೋಲ್ವಾ? ಹೌದು ಯಜಮಾನ್ರೆ, 2 ಅಕ್ಷತೆ ಕಾಳು ಹಾಕ್ಬಿಡಿ. ಹುಡುಗಿ ಯಾವ್ದು ಅಂತ ಕೇಳಪ್ಪ. ಆಶಾ. ಮಗನೇ, ಮುಂದೈತೆ ಕಾಮನ ಹಬ್ಬ. ತಮ್ಮಣ್ಣ, ಮದ್ವೆ ಆದ್ಮ್ಯಾಕೆ ಅವ್ರ ಜಗಳದ ಮಧ್ಯೆ ನಮ್ಮನ್ನ ಎಳಿಬಾರ್ದು ಅಂತ ಹೇಳಪ್ಪ. ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗಿ ಚುಂಚಿನ ಕಟ್ಟೆ ಅಲ್ಲ, ಅಪ್ಸರೆ. ಗಲಾಟೆ ಮಾಡಲ್ಲ ಅಂತ ಹೇಳಪ್ಪ. ಅಪ್ಸರನೆ ಕಟ್ಕೊಳ್ಳಿ, ಮುಂದೆ ಸಂಸಾರ ನಗ್ಸಾರ ಆಗ್ದಿದ್ರೆ ಸರಿ. ಇವತ್ ನೀ ನಮ್ಮಪ್ಪ. ಅಪ್ಪ, ಸ್ವಲ್ಪ ನಗಪ್ಪ. ಒಂದೇ ಒಂದ್ಸರಿ ನಗಪ್ಪ. ಜೋರಾಗಿ ನಕ್ರೆ ನವರತ್ನ ಉದ್ರೋಗುತ್ತೇನೋ. ತಡಿಯೋ ಸಾಕು. ತಮ್ಮಣ್ಣ, ನೀನ್ ಹೆಂಡ್ರನ್ ಕರ್ಕೊಂಡ್ ಬರ್ತೀಯೋ ಇಲ್ಲ ಯಾವಾಗ್ಲೂ ಹೇಳ್ದಂಗ್ ಸಬು ಬೇಡ್ತೀಯೋ? ಯಜಮಾನ್ರೆ, ಅವಳು ಬರೋದ್ ಬೇಡ, ಅದೊಂದ್ ದೊಡ್ಡ ಕಥೆ. ಕತ್ತೆ ಅದೇನು ಅಂತ ಇವತ್ ನೀ ಹೇಳಿಲ್ಲ. ನೀ ಉತ್ತರ, ನಾ ದಕ್ಷಿಣ. ಯಜಮಾನ್ರೆ, ಒಂದಿನ ನನ್ ಬಾಂಬೆ ಅಮ್ಮ, ನನ್ ಬಾಂಬೆ ಕಾಣ್ತಾ ಇಲ್ಲ. ಯಾಕಮ್ಮ ಹಂಗ್ ಮಾಡ್ತಾ ಇದೀಯಾ? ನನ್ ಬಾಂಬೆ ಕಾಣ್ತಾ ಇಲ್ಲಮ್ಮ. ಅಲ್ಲೇ ಇಲ್ಲ ಇಟ್ಟಿರ್ಬೇಕು ನೋಡು. ಊಟ ಮಾಡ್ದಮ್ಮ, ಸಿಕ್ಕಿಲ್ಲ. ಸರಿ, ಆ ರಿಮೋಟ್ ಕಂಟ್ರೋಲ್ ತಗೋ. ನೀನ್ ತಗೊಂಡಿದ್ಯಾ? ಹಲೋ ಬೇಬಿ, ಎಲ್ಲಿದ್ಯಾ? ಈ ಕಡೆ ನಾನು ಸೀರೆ ಎಳೆ ಮೇಲೆ, ಎಳೆ ಮೇಲೆ ಬಾರ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ರೀ ಬ್ಯಾಡ್ರಿ. ರೀ, ಬಂದ್ರಿ ಇಲ್ಲಿ. ಈ ಕಳ್ಳಲ್ಲ ನಿಮ್ ಫ್ರೆಂಡ್ಸ್ ಏನ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಇದು ಯಜಮಾನ್ರೆ ಕತೆ. ಆವತ್ತಿನಿಂದ ನಾನ್ ಯಾರ ಮನೆಗೂ ಕರ್ಕೊಂಡು ಹೋಗೋದಿಲ್ಲ, ಅವಳು ಬರೋದಿಲ್ಲ. ತಮ್ಮಣ್ಣ, ನೀ ಮನ್ಸಾರ ಕಂಡ್ಲ ದ್ಯಾವ್ರು ಮಕ್ಕಳಿಲ್ಲ ಅನ್ನೋ ಕೊರಗಲ್ಲಿ ಎಂಡ್ರ ಜೊತೆಲಿ ಈಟೆಲ್ಲ ನೋವು ಅನುಭವಿಸ್ತಿದ್ರು ಯಾವಾಗ್ಲೂ ನಗ್ನಗ್ತಾ ಇರ್ತೀಯಲ್ಲೋ. ಬೇಸ್ ಬೇಸ್, ಸಮಾಧಾನ ಮಾಡ್ಕೊಳ್ಳ, ಮಕ್ಕಳಾಯ್ತವೆ. ಬಡ್ಡತದೆ 10 ಮಕ್ಕಳಾಯ್ತವೇನ್ಲ. ಹಿಂಗೆ ಯಾವಾಗ್ಲೂ ನಗ್ನಗ್ತಾ ಎಂಡ್ರ ಜೊತೆಲಿರು, ವಾರ್ಸಕ್ಕೊಂದೊಂದು ಆಯ್ತವೆ. ನೀವು ಹೇಳ್ದಾಗೆ ಆಗ್ಬಿಟ್ರೆ ಹುಟ್ಟೋ ಮಕ್ಕಳಿಗೆಲ್ಲ ನಿಮ್ಮ ಹೆಸರ ಇಟ್ಬಿಡ್ತೀನಿ.
ಏಯ್ ಎಲ್ಲ ತಯಾರಿ ಮಾಡ್ಬಿಡು. ನಾಮಕರಣಕ್ಕ ಅಯ್ಯೋ ಪಂಡಿತದೆ, ಅದೀಗ್ಲೇ ಅಲ್ವೋ ಕೋತಂಡನ್ ಮದುವೆಗೆ. ಬಿಡೋ ತಮ್ಮಣ್ಣ, ನಾನೇನ್ ಹೆಂಗ್ಸ? ಹೆಂಗಸ್ರು ದೃಷ್ಟಿ ನಿಮ್ಗೆ ಆಗಬಾರ್ದು ಅಂತ. ಹಂಗಾದ್ರೆ ದೃಢವಾಗಿಡು. ದೃಷ್ಟಿ ಆಗೋಷ್ಟು ನೋಡ್ತಾರ ಹೆಂಗಸರು ಗಂಡಸರ್ನ? ಅವ್ರ ದೃಷ್ಟಿಲಿ ಅಲ್ವಾ ಬಾಸು ಸೃಷ್ಟಿಯಲ್ಲಿ ಅಡಗಿರೋದು. ಹ್ಮ್ ಆಮೇಲೆ ಇವತ್ ರಾತ್ರಿ ಸೋಪ್ನ ಆಲೀತಿರಲ್ಲ, ಹೆಂಡತಿನ ಹೂವಿನ ತರ ನೋಡ್ಕೋಬೇಕು. ಮತ್ತೆ ನನ್ ಹೂವಿನ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ ನನಗೇನ್ ಗೊತ್ತಾಗುತ್ತೆ? ತೃಪ್ತಿಯಿಂದ ತುಟಿಗಳು ಅದರ್ತಾ ಇರುತ್ತೆ, ಕಣ್ಣು ಕೆನ್ನೆ ಕೆಂಪಗಾಗಿರುತ್ತೆ, ಮುಖ ಬೆವ್ತೋಗಿರುತ್ತೆ. ಗೊತ್ತಾಯ್ತು ಗುರು. ನೀವ್ ಯಾರಾದ್ರೂ ಸೋಬಾನದ ಪದ ಹಾಡ್ತೀರಿ ಅಂದ್ರೆ? ಅಜ್ಜಿ ಅಜ್ಜಿ ನಾನ್ ಆಡ್ತೀನಿ ಅಜ್ಜಿ. ಬಾಲಾರೆ ಇವ ಬಾರಿ ಮೋಸ ಗಬ್ಬು. ನೀನ್ ಆಡ್ಬೇಡ, ನಾನೇ ಆಡ್ತೀನಿ, ಸುಮ್ಕಿರು. ಅಜ್ಜಿ, ಮದುವೆ ರಿಸೆಪ್ಷನ್ಗೇನೋ ಆರ್ಕೆಸ್ಟ್ರಾ ಇಡ್ತಾರ, ನೀನ್ ಪ್ರಸ್ತುತಕ್ಕೂ ಕಚೇರಿ ಇಡ್ತಾ ಇದೆಯಲ್ಲ, ಬೇಗ ಮುಗ್ಸು. ಅಲಿತಿಯಲ್ಲ ಕೋದಂಡ, ಅಷ್ಟು ಅವಸರನಾ? ಸೋಬಾನ ಸೋಬಾನ ಸೋಬಾನವೇ ಕೋದಂಡ ರಾಮಗೆ ಸೋಬಾನವೇ. ಅತ್ತಿತ್ತ ನೋಡ್ಯಾನು ಬೇರೆ ಹೆಣ್ಣನ ಕಂಡು ಹಾರ್ಯಾನು, ಸೆರ್ಗಿಗೆ ಗಂಡಕೋ ನನ್ನವ್ವ. ಹೆಂಡವ ಕುಡಿದಾನು ನಿನ್ನನ್ನೇ ಬಡಿದಾನು, ದಂಡಿಸೋ ಹೆಮ್ಮಾರಿ ನೀನಾಗು. ಜೂಜಾಟ ಆಡ್ಯಾನು ಕಳ್ತನ ಮಾಡ್ಯಾನು, ಆಗಾಗ ಕೈಗೆ ಬರೆ ಹಾಕು. ಭಂಗಿಯ ಕುಡಿದು ಮಂಗನಂಗಾಡ್ಯಾನು. ಇದು ಸೋಮನದ ಪದ ಅಲ್ಲ, ನನ್ಗೆ ಅವಮಾನದ ಪದ. ಮುಗಿತಾ? ನಮ್ದೆಲ್ಲ ಮುಗೀತಪ್ಪ, ಹೇಳ್ರೆ. ಪಾಪ ಈಗ್ಲೇ ತರೋತ್ತಾಯ್ತು, ನಡೀರಿ. ನೀನ್ ಯಾಕೆ ನೀಲ್ಲೇ ನಿಂತಿದ್ಯಾ? ನಡಿ ನಡಿ. ನೀನಿನ್ನ ಬಿಚ್ಚಲೇ ಇಲ್ವಲ್ಲಪ್ಪ ದುಡ್ನ. ಓಹೋ ಮಡಿಕ್ಯ, ನಿನ್ ಎಂಡ್ರಿಗೆ ಲಂಗ ತಕ್ಕಡು. ನಿನಗಿಂತ ನಿಮ್ಮ ಅಪ್ಪನೇ ವಾಸಿ. ಅವನ್ ಸೋಬಂದಾಗೆ 1000 ರೂಪಾಯಿ ಕೊಟ್ಟಿದ್ದ. ನಮ್ಮಪ್ಪ 1000 ರೂಪಾಯಿ ಕೊಟ್ಟಿದ್ದ? ಏನ್ ದೊಡ್ಡ ಲತಾ ಮಂಗೇಶ್ಕರ್ ನೀನು. ಅಲ್ದೆ, ನಾನು ವಯಸ್ಸಿನಾಗಿದ್ದಾಗ ನಾನು ಕಂಟನು ಪೇಸ್ ಕಟ್ಟು ನೋಡಿದ್ರೆ ನೀನು ಮೂರ್ಛೆ ಬಿದ್ದೋಗ್ತಿದ್ದೆ ಮುದೇವಿ. ಆಶಾ, ಲೈಟ್ ಆಫ್ ಮಾಡ್ಲಾ? ನಿಮ್ಮಿಷ್ಟ. ಇರ್ಲಾ? ನಿಮ್ಮಿಷ್ಟ. ಆಫ್ ಮಾಡ್ತೀನಿ. ಇಲ್ಲೇ ಮಲಗ್ ಬಾರೆ. ಕೆಳಗಡೆ ಎಲ್ಲ ನೆಂಟ್ರಿದ್ದಾರೆ, ನಿಮ್ದೇನ್ರಿ ಕಾಟ? ಇದ್ರೆ ಇರ್ತಾರ ಬಾರೆ. ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ. ಇದ್ಯಾಕ್ರಿ ಕಣ್ಣೆಲ್ಲ ಕೆಂಪಗಾಗಿದೆ? ಇಲ್ವಲ್ಲ, ಲೈಟ್ ಆಫ್ ಮಾಡು. ಯಾಕ್ರಿ ಹೇಗ್ ಬೆವತ್ ಬಿಟ್ಟಿದ್ದೀರಾ? ರೀ, ಲೈಟ್ ಆಫ್ ಮಾಡ್ಲಾ? ನಿನ್ನಿಷ್ಟ. ನಿದ್ದೆ ಬರ್ತಾ ಇದೆಯಾ? ಇಲ್ಲ. ನನಗೆ ನಿದ್ದೆ ಬರ್ತಾ ಇದೆ, ಲೈಟ್ ಆಫ್ ಮಾಡಿ ಮಲ್ಕೋ. ತಮ್ಮಣ್ಣ, ನೀನ್ ಹೇಳಿದ್ದೆಲ್ಲ ಇಲ್ಲಿ ರಿವರ್ಸು. ಚಿಲ್ಕ ತೆಗೆದು ಆಯ್ತು, ಬರಲ್ಲ ನೀನು. ನಾನು ಮಾವಯ್ಯ. ನೀನವ? ನಾನು ಅವಳು ಅನ್ಕೊಂಬಿಟ್ಟೆ. ನೀ ಯಾಕವ ಬರೋಕೋದೆ? ಪರವಾಗಿಲ್ಲ ಮಾವಯ್ಯ. ತಗೊಳ್ಳಿ ಮಾವಯ್ಯ.
ತತ್ತಾರವ ಅತ್ತೆ ಎಲ್ಲಿ ಮಾವಯ್ಯ? ಅಲ್ಲೇ ಎಲ್ಲೋ ಬಿತ್ಕೊಂಡಿರ್ಬೇಕು. ಅಲ್ಲೇ ಎಲ್ಲೋ ಯಾಕೆ ಮಲಗಿದಾರೆ ಅತ್ತೆ? ಯಾಕೆ ಅಂತ ಆ ಕತ್ತೆನೆ ಹೋಗಿ ಕೇಳವ. ಅತ್ತೆ ಕಾಫಿ ತಗೊಳ್ಳಿ. ಯಾಕತ್ತೆ ಎಲ್ಲಿ ಮಲಗಿದ್ದೀರಾ? ಅಲ್ಲಿ ತುಂಬಾ ಕಾಟಮ್ಮ, ನಿದ್ದೆನೇ ಕೊಡಲ್ಲಮ್ಮ. ಏನಂದ್ರಿ? ತಿಗಣೆ ಕಾಟ ಅಂದೆ. ಪಾಪ ತಿಗಣೆಗೆ ಕುಡಿಯೋಕ್ ರಕ್ತ ಸಿಗದೆ ರಾತ್ರಿ ಎಲ್ಲ ರಮ್ ಕುಡ್ದಿರ್ಬೇಕು ಅಲ್ವಾ ಅತ್ತೆ? ನಿನ್ನ ಯಜಮಾನ ಇನ್ನೂ ಎದ್ದಿಲ್ವೇನವ? ಇನ್ನೂ ಇಲ್ಲ ಮಾವಯ್ಯ. ಸರಿ ನಡಿಯವ ನಡಿ. ನನ್ ಸೊಸೆ ಮನೆ ತುಂಬಾ ಮಹಾಲಕ್ಷ್ಮಿ ತರ ಓಡಾಡ್ಕೊಂಡವಳೆ. ಈ ಸೋಮಾರಿ ಬಟ್ಟೆತ್ತದ ಇನ್ನ ಮಲ್ಗೆವನೆ. ನೀನ್ ಯಾಕಪ್ಪ ಇಲ್ಲಿ ಬರೋದಕ್ಕೋದ? ಅಲ್ಲಿಂದಾನೆ ಕೂಗಿದ್ರೆ ಎದೊಳ್ತಿರ್ಲಿಲ್ವಾ? ಶೋಭನಾದ ಬೆಳಿಗ್ಗೆನೆ ಬೈದ್ ಎಬ್ಬರಿಸಬಾರ್ದು ಅಂತ ಮೈ ಮುಟ್ಟು ಎಬ್ಬರಿಸಕ್ ಬಂದ್ರೆ ಬೆಳಿಗ್ಗೆನೆ ಯಾರ್ಯಾರು ಯಾವ ಮೂಡಲ್ ಇರ್ತಾರೆ ನಿನ್ಗೊಂದು ಗೊತ್ತಾಗಕ್ಕಿಲ್ಲ. ಒಳ್ಳೆ ಕರಡಿ ನುಗ್ಬಿಡ್ತೀಯ. ಗಬ್ಬ ನನ್ನ ಮಗನೇ. ಅಪ್ಪ ಸೂರ್ಯದೇವ, ನಿನ್ನ ಕಣ್ಣೀರಲ್ಲೇ ಅಭಿಷೇಕ ಮಾಡ್ತಾ ಇದ್ದೀನಿ. ಆ ಕುಂತೆ ಕೊಟ್ಟಂಗೆ ಕರ್ಣನಂತ ಒಬ್ಬ ಮಗನ ನನ್ಗೂ ಕೊಡಪ್ಪ. ಸೂರ್ಯದೇವ, ರವಿತೇಜ, ಭಾಸ್ಕರ, ಕರೆದ್ರ? ಭಾಸ್ಕರ, ನಂಗೊಂದ್ ಮಗು ಕೊಡೋ. ತಂಗಿ, ನಾನು ಏಕಪತ್ನಿ ವ್ರತಸ್ಥ. ನಿನ್ನೆ ಕರ್ದವ್ರೀಗ ನೀನೇನ್ ಭಾಸ್ಕರನಾ? ಹೌದು, ನನ್ನ ಹೆಸರು ಭಾಸ್ಕರನೇ. ನಿನ್ನ ಹೆಸರು ಭಾಸ್ಕರನ? ತೊಳೆ ಕೆಂಡ ಇದ್ದಂಗಿದ್ಯಾ? ಹೋಗ್ಲಿ, ನಿಂಗ್ ಮಕ್ಳೆಷ್ಟು? 3 ಜನ. ಮೂರು? ಹೆಂಗಾದವು? ಅಯ್ಯೋ, ಇವನೆಲ್ಲ ಮಾಯವಾಗೋದ? ಇವ್ನ ಯಾಸ ದೋಸೆ ಹುಯ್ಯ? ಮಗಳೇ, ತಾಯೇ, ಹಿಂಗೆಲ್ಲ ಮಾಡಿದ್ರೆ ಮಕ್ಕಳಾಗಕ್ಕಿಲ್ಲ ಮಗಳೇ. ಮತ್ತೆ ಹಂಗ ಮಾಡೋಣಮ್ಮ? ಸಂತಾನ ವ್ರತ ಮಾಡಿದ್ರೆ ಮಕ್ಕಳಾಗ್ತವೆ. ಸಂತಾನ ವ್ರತ ಮಾಡಿದ್ರೆ ಮಕ್ಕಳಾಯ್ತದ? ಅಮ್ಮ ಅಮ್ಮ, ಹೆಂಗ್ ಮಾಡೋದು ಗೊತ್ತಿಲ್ಲ. ಎಲ್ಲ ನಾನ್ ನಿಂಗೆ ಹೇಳ್ಕೊಡ್ತೀನಿ ಮಗಳೇ. ಏನ ಆಶಾ, ಎಲ್ಲಿಗೆ? ಹೇಳ್ತೀನಿ ಬನ್ರಿ. ತಗೊಳ್ಳಿ. ಎಲ್ಲಿಗೆ? ಫ್ಯಾಕ್ಟ್ರಿಗೆ. ನೋ 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 ನೋ, ಮೊದಲು 10 ಡೇಸ್ ಹನಿಮೂನ್ಗೆ, ಆಮೇಲೆ ಫ್ಯಾಕ್ಟ್ರಿಗೆ. ಡ್ಯಾಡಿ ಹತ್ರ ಕೇಳಿ 10,000 ಇಸ್ಕೊಂತೀನಿ. ನಾವಿಬ್ರು ಊಟಿಗೆ ಹೋಗ್ಬರೋಣ. ರೀ, ನಿಮ್ ಪಾಲಿಗೆ ನಾನ್ ಮಧು, ನನ್ ಪಾಲಿಗೆ ನೀವು ಚಂದ್ರ. ಇಬ್ರು ಒಂದಾದ್ರೆ ಮಧು ಚಂದ್ರ. ಅದಕ್ಕೆ ಏಕಾಂತ ಬೇಕು. ಅದ್ ನಮ್ಗಿದೆಯಲ್ಲ. ಆಶಿ, ಅದು ಹಾಗಲ್ಲ. ನೋಡಿ, ಮಾವನವ್ರಿಗೆ ವಯಸ್ಸಾಯ್ತು, ಇನ್ನು ಅವರೇ ದುಡಿಬೇಕಾ? ಆ ಜವಾಬ್ದಾರಿ ನೀವ್ ತಗೊಳ್ಳಿ. ನಿನ್ನೆ ರಾತ್ರಿ ತಾನೆ ಸೋಪ್ನ ಆಗಿದೆ, ಇವತ್ತೇ ಹೋಗ್ಬೇಕಾ? ಏದವಾದು ಒತ್ತಾರನೆ ಅವನ್ ಗಲಾಟೆ. ನಿಮ್ ಮಗ ಹನಿಮೂನ್ಗೆ ಹೋಗ್ಬೇಕಂತೆ. ಏನ್ಲ ಅದು ಅನಿಮಲ್ಲು? ಅಯ್ಯೋ, ಅನಿಮಲ್ ಅಲ್ಲಪ್ಪ, ಹನಿಮೂನ್. ಹಂಗಂದ್ರೆ ಸೋಪ್ನ ಆದ್ಮೇಲೆ ಊರ್ ಸುತ್ತಕ್ ಹೋಗಲ್ವಾ, ಅದೇ. ಓ ಅದ. ಹೋಗ್ಬಾರವ, ನಾ ಕೊಟ್ಟೆನ್ ದುಡ್ಡ. ಬುದ್ಧಿ ಇದೆಯಾ ಮಾವಯ್ಯ ನಿಮ್ಗೆ? 10 ರೂಪಾಯಿ ಇಟ್ಕೊಂಡು ಒಂದು ದಿವಸ ಪೂರ್ತಿ ಸಂಸಾರ ಮಾಡ್ತಾರೆ ಎಷ್ಟೋ ಜನ. 10,000 ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹನಿಮೂನ್ಗೆ ಹೋಗ್ಬೇಕಾ? ಚೆನ್ನಾಗಿದೆ. ಅನಿಮಲ್ಗೆ 10,000? ನಿಮ್ಮವನು ನಿಮ್ಮನ್ನ ಹನಿಮೂನ್ ಕಳ್ಸಿದ್ರ ಮಾವಯ್ಯ? ಅನಿಮಲ್ಗೆ ಹೋದೆ ನೀನು. ಬತ್ತವಳು ನೋಡು, ಇವ್ರ ಅಪ್ಪ ಆಸಿಗೆನೆ ಇಲ್ದೆ ನಮ್ ಶೋಭನ ಮುಗಿಸ್ಬಿಟ್ಟ. ಹೌದಾ? ಹ್ಞೂ ಕಳ. ಮಲ್ಗ ಕೀಚಲ್ ಚಾಪೆ, ನೆಲ್ಲೊಟ್ಟು ತುಂಬಿದ ದಿಂಬು, ತಿನ್ನಕ್ಕೆ ಚಿಗ್ಲಿ ಉಂಡೆ, ಪಾಕಂ ಪಪ್ಪು, ಸ್ವಲ್ಪ ಕೊಡ. ಮತ್ತೆ ಸೋಮ್ನ ಸುಬ್ಬಜ್ಜಿ ಹೇಳಿದ್ಲು, ನಿನ್ ಸೋಮ್ನದಾಗ ಆಡಿದಕ್ಕೆ ನೀನೇ 1,000 ರೂಪಾಯಿ ಕೊಟ್ಟಂತೆ. ಆ ಮಿಟಿಕ್ಲಾಡಿ ಮುದುಕಿ ಎಲ್ಲಾ ಶೋಭನ್ದಾಗು ಹಿಂಗೆ ಸುಳ್ಳು ಹೇಳಿ ಕಾಸು ಕಿತ್ಕೋತಾಳೆ ಕಳ. ಏಯ್, ಮೊದ್ಲು ನಮ್ ಸೊಸೆ ಹೇಳ್ದಂಗ್ ಕೇಳು, ಆಮ್ಯಾಕಿಂದ ಈ ಅನಿಮಲ್ಲು ಗಿನಿಮಲ್ಲು ಎಲ್ಲ. ನೀನೇ ಒಂದ್ ದೊಡ್ಡ ಅನಿಮಲ್. ಏನಂದ ಕಣವ? ಏನಿಲ್ಲ. ಹೊರಡಿ. ಇದೇನ್ ಬಾಸು, ಪ್ರಸ್ತಾದ್ ಬೆಳಿಗ್ಗೆನೆ ಸುಸ್ತಾಗಿ ಮಲ್ಕೊಂಡಿರ್ತೀರಾ ಅನ್ಕೊಂಡಿದ್ದೆ. ಡ್ಯೂಟಿಗೆ ಬಂದ್ಬಿಟ್ಟಿದ್ದೀರಾ? ಉದ್ಯೋಗಂ ಪುರುಷ ಲಕ್ಷಣ ಅಂದ್ಲು ನನ್ನ ಹೆಂಡತಿ, ಬಂದ್ಬಿಟ್ಟೆ. ನಾನ್ ಹೇಳಿದ ಪ್ರಕಾರ ಎಲ್ಲ ನಡೀತು ತಾನೆ? ಇಲ್ಲ ತಮ್ಮಣ, ಎಲ್ಲ ಉಲ್ಟಾ ಕೇಸು. ಅದಿರ್ಲಿ, ನಿಮ್ ಫಸ್ಟ್ ನೈಟ್ ಅಲ್ಲಿ ಎಷ್ಟ್ ಸಲ ಲೈಟ್ ನ ಆನ್ ಅಂಡ್ ಆಫ್ ಮಾಡಿದ್ರಿ ನೀವು? ಒಂದ್ 7-8 ಸಲ ಇರಬಹುದು. ಪ್ರಸ್ತುತ ಮನೇಲಿ ಇಟ್ಟಿದ್ ಸ್ವೀಟ್ಸು ಹಾಳು ಮೂಳೆಲ್ಲ ಚೆನ್ನಾಗಿ ಮೇದ್ಬಿಟ್ಟು
ಹೊಟ್ಟೆ ಕೆಡಿಸ್ಕೊಂಡು ಲೆಟ್ರಿನ್ ಹೋಗಕ್ಕೆ ಒಂದ್ 7-8 ಸಲ ಲೈಟ್ನ ಆನು ಆಫ್ ಮಾಡಿದ್ಲು ನನ್ನ ಹೆಂಡತಿ. ಅದನ್ನೆಲ್ಲ ನಾನು ಕೇಳಿದ್ದು. ಇನ್ನೇನ ಏನಿಲ್ಲ ಬಿಡು. ಹೋಗ್ಲಿ, ಹೊಸ ಬದುಕು ಚೆನ್ನಾಗಿದ್ಯಾ? ನನ್ನ ಆಶಾ ದೇವತೆ, ಅವಳ ಜೊತೆಲಿ ಬದುಕು ಚೆನ್ನಾಗಿಲ್ದೇ ಇರುತ್ತಾ? ಹೊಸ್ತರಲ್ಲಿ ಹೆಂಡತಿ ಬೆಲ್ಲದ ಉಂಡೆ ಇದ್ದಂಗೆ, ಅವಳು ಕಾಲು ಬೇಕಾದ್ರೂ ಹಿಡ್ಕೊಳ್ಳೋಣ ಅನ್ನಿಸ್ತದೆ. ಹಂಗಂದ್ಬಿಟ್ಟು ಜುಟ್ಟು ಜನವಾರ ಎಲ್ಲ ಅವಳ ಕೈ ಕೊಟ್ರೆ ಸೊಂಟದಲ್ಲಿರೋ ಉಡ್ದಾರ ಲೂಸ್ ಆಗೋಯ್ತದೆ. ಬಾಸು, ಹೆಂಡತಿ ಮೇಲೆ ಕಂಟ್ರೋಲ್ ಇರ್ಲಿ. ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಿಂಡ ನನ್ನ ಮಕ್ಕಳನ್ನ ಏನನ್ಬೇಕು ತಮ್ಮಣ್ಣ? ಮನೆ ಮುರುಕ್ ನನ್ನ ಮಕ್ಕಳು ಅನ್ಬೇಕು. ಯುವರ್ ಕರೆಕ್ಟ್. ಹಾಗಾದ್ರೆ ನೀನ್ ಯಾವ ಮನೆ ಮುರುಕ್ ನನ್ನ ಮಗ ಅದೇ? ನನ್ನೇ ಅಪಾರ್ಥ ಮಾಡ್ಕೊಂಡ್ಬಿಟ್ರ ಬಾಸು. ತಮ್ಮಣ್ಣ, ನಾನು ಹೆಂಡತಿ ಇನ್ನೂ ಒಂದ್ ಮಾತು ಹೇಳಿದಾಳೆ. ಕಾಂಜಿ ಪಿಂಜಿ ಅವ್ರ ಹತ್ರ ಎಲ್ಲ ಐಡಿಯಾ ಕೇಳದ್ ಬಿಟ್ಬಿಡಿ ಅಂತ. ಅಟ್ಟ ಹತ್ತದ ಮೇಲೆ ಏಣಿ ಓದಿಯವರಲ್ಲಿ ನಮ್ ಬಾಸು ಒಬ್ರು. ಇರ್ಲಿ. ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಆಗ್ತೀಯೇನೆ? ವ್ರತ ಮುಗಿಯೋವರೆಗೂ ಉಣ್ಣಕ್ಕಿಕ್ಕಲ್ಲ. ದೆವ್ವಗಳು ತಿನ್ನೋ ಹೊತ್ತಾಯ್ತಲ್ಲ. ಮಾತಾಡ್ತಾ ಇದ್ರೆ ವ್ರತ ಮಾಡಕ್ ಒತ್ತಾಯ್ತದೆ. ನಡ್ರಿ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ಬಿಚ್ರಿ. ಏನ್ ಸ್ನಾನ ಮಾಡು, ಬಟ್ಟೆ ಬಿಚ್ರಿ. ತಣ್ಣೀರ್ ಹಿಡ್ಕೊಂಡು ಪೂಜೆಗೆ ಬನ್ನಿ. ಟವಲ್ ಲುಂಗಿ ಕೊಡೆ. ಇದೇನೇ ಇದು ಪುಟ್ಕೋಸಿ ಕೊಡ್ತಾ ಇದೀಯಾ? ಪೂಜೆ ಮುಗಿದು ಸೂರ್ಯ ಹುಟ್ಟೋವರೆಗೂ ಪುಟ್ಗೋಸಿಲಿ ಇರ್ಬೇಕು. ಏನಾರ ಹೆಚ್ಚು ಕಮ್ಮಿ ಆಗಿ ವ್ರತ ಕೆಟ್ಟೋದ್ರೆ ಮಾತ್ರ ಆಗಲ್ಲ. ಸುಮ್ನಿರೆ, ಉಸಿರು ಹಿಡ್ಕೊಂಡ್ಬಿಡುತ್ತೆ. ಇದು ಬೇರೆ ಚಳಿಲಿ. ಪುಟ್ಕೋಸಿ ಕಟ್ಕೊಂಡು ವ್ರತ ಮಾಡಿದ್ರೆ ಮಕ್ಳಾಗತ್ತೆ ಅಂತ ಯಾರೇ ನಿನ್ಗೆ ಹೇಳಿದ್ದು? ನನ್ನ ಕರ್ಮ. ಏನೇ ಇದು? ಮಾರಿಗ್ ಬಲಿ ಕೊಡೋ ಕೋಣಂಗ್ ಅಲಂಕಾರ ಮಾಡ್ದಂಗ್ ಮಾಡಿದೀಯಲ್ಲ. ಈಗ ನೀವು ನನ್ ಕಾಲಿಗೆ ಬೀಳಿ. ಈ ಅವತಾರದಲ್ಲಿ ನಿನ್ ಕಾಲಿಗೆ ಬಿದ್ರೆ ಮಕ್ಳು ಆಗ್ತವೇನೆ? ಹೌದ್ರಿ, ಇದು ರಥದ ನಿಯಮ. ಎಲ್ಲ ನನ್ನ ಕರ್ಮ. ಈಗ್ಲಾದ್ರೂ ಹೊಟ್ಟೆಗೇನಾದ್ರೂ ಹಾಕ್ತೇನೆ? ಒಟ್ಟು ತುಟ್ಟವರೆಗೂ ನೀನ್ ಹಿಂಗೇ ಇರ್ಬೇಕು. ನಿಂದ ಅತಿ ಆಯ್ತು ಕಣೆ. ನಿಮಗ್ ನನ್ನ ಪ್ರೀತಿನೇ ಇಲ್ಲ. ಇದೆ ಕಣೆ. ನೀನು ಒಬ್ಬ ಮಾವಯ್ಯ, ಲೋಕೇಶ್ವರಿ ಇಲ್ಲ ಅಂತ ಈ ರಮೇಶ್ವರಿ ದಾಸರಾದ್ರೆ ಆರೋಗ್ಯೇಶ್ವರಿ ನಿಮ್ಮನ್ ಬಿಟ್ಟು ಹೊರಟೋಗ್ತಾಳೆ. ಆಗ ನೋವನ್ಭವಿಸೋರು ನೀವೇ ತಾನೇ? ನಿದ್ದೆ ಬರೋಕಿಲ್ಲ ಕಣವ. ನನ್ ಕಷ್ಟ ನಿನ್ಗೆ ಅರ್ಥ ಆಗಕ್ಕಿಲ್ಲ ಬಿಡು. ನನಗೆಲ್ಲ ಅರ್ಥ ಆಗುತ್ತೆ. ಈ ರಮೇಶ್ವರಿನ್ ಕರ್ಕೊಂಡು ಹೋಗಿ ಆ ಲೋಕೇಶ್ವರಿನ್ ಕಳಿಸ್ತೀನಿ. ಅತ್ತೆ, ಏನಮ್ಮ ನಿಮ್ಗೆ ವಯಸ್ಸೆಷ್ಟು? 38. ಮಾವನವ್ರಿಗೆ 43 ಇರ್ಬೋದು. ಯಾಕೆ? ಏನಿಲ್ಲ, ನಾನ್ ನಿಮ್ಮನೆ ಕಲೆಕ್ಟ್ ಮೇಲೆ ತಾನೆ ನೀವ್ ಇಲ್ಲಿ ಮಲ್ಗೋಕ್ ಶುರು ಮಾಡಿದ್ದು. ಹೇಳಿ ಅತ್ತೆ, ಈ ವಯಸ್ಸಿನಲ್ಲಿ ನೀವು ಮಾವನವ್ರಿಗೆ ಹತ್ತಿರವಾಗಿರೋದ್ ಬಿಟ್ಟು ಹೀಗ್ ದೂರವಾಗಿರೋದ್ರಿಂದ ಅವ್ರ ಮನಸ್ಸು ಚಂಚಲ ಆದ್ರೆ? ಇಷ್ಟು ವರ್ಷ ಚಂಚಲವಾಗ್ದಲ್ಲ ನಮ್ಮ ಯಜಮಾನ್ರ ಮನ್ಸು, ಇನ್ಮೇಲೆ ಖಂಡಿತ ಆಗೋಲ್ಲ. ನೀವು ತಿಳ್ಕೊಂಡಿರೋದು ತಪ್ಪು ಅತ್ತೆ. 40 ದಾಟಿದ್ರೆ ಗಂಡಸರಿಗೆ ನಾಯಿ ಬುದ್ಧಿ ಬರುತ್ತೆ. ಯಾವ್ದಾದ್ರು ಸೆಟಪ್ ಮಾಡ್ಕೊಂಡ್ಬಿಟ್ರೆ? ಏನ್ ಹೇಳ್ತಾ ಇದೀಯ ನೀನು? ಹೌದು ಅತ್ತೆ, 100ಕ್ಕೆ 90 ಕೇಸುಗಳು ಈ ತರ ನಡೆಯುತ್ತವೆ. ನಾನೆಷ್ಟೋ ಕಥೆಗಳಲ್ಲಿ ಓದಿದ್ದೀನಿ. ಅವ್ರೇನಾದ್ರೂ ಆ ರೀತಿ ನಡ್ಕೊಂಡ್ರೆ ನಾನ್ ಸುಮ್ನೆ ಇರೋದಿಲ್ಲ, ರಾತಾಂತ ಮಾಡ್ಬಿಡ್ತೀನಿ. ಆಗ ಈ ಮನೆ ಮರ್ಯಾದೆ ಉಳಿಯುತ್ತಾ? ಈ ವಯಸ್ಸಿಗೆಲ್ಲ ದಾಂಪತ್ಯ ಜೀವನ ಮುಗಿದೋಯ್ತು ಅಂತ ನೀವ್ ಯಾಕೆ ಅಂದ್ಕೋತಿರೋ ನಾನ್ ಕಾಣೆ. ಬನ್ನಿ. ಎಲ್ಗಮ್ಮ? ಹೇಳ್ತೀನಿ ಬನ್ನಿ ಅತ್ತೆ. ಆಶಾ, ಸುಮ್ನೆ ನನ್ ಜೊತೆ ಬನ್ನಿ. ಆಶಾ, ಲೋಕಿ
ಏ ರಮ್ಮಿ, ನಿಮ್ಮ ಅಕ್ಕ ಬಂದವಳೆ. ಸ್ಟೆಪ್ ನೀರೋ ಕಡೆ ಎಂಡ್ರಿ ಇರಬಾರ್ದು, ಎಂಡ್ರಿ ಇರೋ ಕಡೆ ಸ್ಟೆಪ್ ನೀ ಇರಬಾರ್ದು. ಅವಳಿಗೆ ಸಿಟ್ಟು ಬಂದ್ರೆ ನೀನು ಹೊಡೆದಾಕ್ಬಿಡ್ತಾಳೆ. ದೂರ ಹೊಂಟೋಗು. ಏನೇ ಕೋಪ ಮಾಡ್ಕೋಬೇಡ ಚಿನ್ನ. ಅಯ್ಯೋ, ಲೈಟ್ ಆಫ್ ಮಾಡ್ರಿ. ಹೈ, ಜೀವನ ಎಲ್ಲಾ ಕತ್ಲೆಲ್ಲೇ ಕಳೆದು ಬಿಟ್ವಲ್ಲೇ. ಯಾಕಾಶ ಏನಾಯ್ತು? ಹೊಟ್ಟೆ ತುಂಬಾ ನೋಯ್ತಿದೆ ರೀ. ನೋಯ್ತಿದೆ ಯಾಕೆ? 2-3 ದಿವಸದಿಂದ ರಾತ್ರಿ ನಿದ್ದೆ ಕೆಟ್ಟಿದೆ ನೋಡು, ಅದಕ್ಕೆ ಓವರ್ ಹೀಟ್ ಆಗಿದೆ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಆಶಾ, ಏನ್ರಿ ಅದು? ನನಗ್ ಹೊಟ್ಟೆ ನೋವು ಬಂದಾಗ ನಮ್ಮಮ್ಮ ಇದನ್ನೇ ಹಚ್ತಿದ್ರು. ನೀನ್ ತೆಗಿ, ನಾನು ಹೇಳ್ತೀನಿ. ಅಯ್ಯೋ ಅಯ್ಯೋ, ಈ ಔಷಧಿಗೆಲ್ಲ ಈ ನೋವು ಹೋಗಲ್ಲ ರೀ. ಆಶಿ, ಏನ್ರಿ? ಈ ಕಮ್ಮಿ ಆಯ್ತಾ? ರೀ, ನೋವು ಕಡಿಮೆ ಆಗ್ಲಿ ಅಂತ ಔಷಧಿ ಹಚ್ತಿದ್ದೀರೋ ಅಥವಾ ಹೆಂಡತಿ ಬೇಗ ಸಿಗ್ಲಿ ಅಂತ ಹೇಗ್ ಮಾಡ್ತಿದ್ದೀರೋ? ಚಿಚಿ, ಆಶಿ, ನೋವು ಹಂಚ್ಕೊಳ್ಳೋ ಹಾಗಿದ್ರೆ ನಿನ್ ನೋವೆಲ್ಲ ನಾನೇ ತಗೊಳ್ತಿದ್ದೆ. ಈಗ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲ. ಆಶಿ, ತುಂಬಾ ಜಾಸ್ತಿ ಆಯ್ತಾ? ಸ್ವಲ್ಪ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ಅಮ್ಮ, ಆಶಾ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ, ಬೇಗ ಬಾಮ್ಮ. ನನ್ ಸೊಸೆ ಹಾಲು ಜೇನು ಬೆರೆಸ್ದಂಗ್ ಬೆರೆಸಿದ್ಲು. ನನ್ನ ಮಗ ನೊಣದ ತರ ಬಂದು ಬಿದ್ದ. ಆಶಾ, ಹೊಟ್ಟೆ ನೋವಂತೆ ಬೆಣ್ಣೆ ಬಿಸಿನೀರು ತಂದ್ಕೊಡ್ಲಮ್ಮ? ಬೇಡ ಅತ್ತೆ, ತಿಂಗಳ ಮಾಮೂಲಿ. ಹೊಟ್ಟೆಗೇನು ಹಚ್ಚಿದ್ಯಾ? ಬೇಡ ಅಂದ್ರೂ ಕೇಳಲಿಲ್ಲ. ನೋವು ಕಡಿಮೆ ಆಗತ್ತೆ ಅಂತ ನಿಮ್ಮ ಮಗ ಹಚ್ಚಿದ್ರು. ರೆಸ್ಟ್ ತಗೋಮ್ಮ, ಸರಿ ಹೋಗುತ್ತೆ. ನೋಡು, ಅವಳಗ್ ತೊಂದರೆ ಕೊಡ್ಬೇಡ, ಸುಮ್ನೆ ಬಿತ್ಕೋ. ನನ್ ಚಿನ್ನ, ನನ್ ಬಂಗಾರ. ಆಶಿ, ಈಗ ನೋವು ಕಮ್ಮಿ ಆಯ್ತಾ? ಇನ್ನೂ ಇಲ್ಲ ರೀ. ಬೆಳಗರಿ ಅವರು ಕಮ್ಮಿ ಆಗಲ್ವನಾ? ಅಯ್ಯೋ, ನಿಮ್ಮ ಅವಸ್ಥೆ ನೋಡೋಕ್ ಆಗ್ತಿಲ್ಲ ರೀ. ಲೈಟ್ ಆಫ್ ಮಾಡಿ. ಥ್ಯಾಂಕ್ ಯು. ರೀ, ಏನ್ರಿ? ಏನೇನಿದು? ಬಾಯಾರಿಕೆ ಆಗ್ತಿದೆ, ಕುಡಿಯೋಕ್ ಸ್ವಲ್ಪ ನೀರ್ ತಗೊಂಡ್ ಬರ್ತೀರಾ? ಏನೇ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ, ಒಳ್ಳೆ ತಿಗಣೆ ತರ ಕಚ್ತೀಯ. ಹೆಂಡತಿ ದಕ್ಕೋವರೆಗೂ ಚಿನ್ನ ಬಂಗಾರ, ದಕ್ಕದ ಮೇಲೆ ತಿಗಣೆ. ಎಲ್ಲಾ ಗಂಡಸರು ಹೀಗೆ ಅಂತ ಕಾಣುತ್ತೆ. ಕರೆದ್ರೆ ಮಾವಯ್ಯ? ಹ್ಞೂ ಕಣವ, ಇನ್ಮ್ಯಾಕೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ತಗೊಳವ. ದೊಡ್ಡವ್ರು ನೀವಿರ್ಬೇಕಾದ್ರೆ ಇಷ್ಟು ದೊಡ್ಡ ಜವಾಬ್ದಾರಿ ನನ್ಗ್ಯಾಕ್ ಮಾವಯ್ಯ? ಏ, ದೊಡ್ಡವ್ರೇನ್ ಬಂತು, ಬುದ್ಧಿ ನಟ್ಗಿರ್ಬೇಕು. ಅದ್ ನಿಂಗೈತೆ, ತಕೊಳವ. ತಕ್ಕಳವ. 25 ವರ್ಷ ಆಯ್ತು ಮಗನ್ ಕಣಿಗೆ ತೋರ್ಸ್ಲಿಲ್ಲ. ನಿನ್ ಕೈ ಬೀದ್ಕೆ ಕೊಡ್ತಾವ ನಮ್ಮಪ್ಪ. ತಗ. ನಿನ್ ಕೈಗೆ ಕೊಡವ ಅಂತಿದ್ದೆ ಕಳ. 5 ವರ್ಷ ಮುನ್ನೊತ್ರು SLC ಪಾಸ್ ಮಾಡ್ಲಿಲ್ಲ, ಫೇಲ್ ಆಗ್ಬಿಟ್ಟೆ. ಇನ್ ಯಾವಾರ ಹೆಂಗ್ ನಿಭಾಯಿಸ್ತೀಯೋ ಅಂತ ಭಯ. ಬುದ್ಧಿಗೆ ಓದೆ ಆಗ್ಬೇಕಾ? ನಂಗೂ ಸಖತ್ತಾಗಿದೆ ಬುದ್ಧಿ. ಬುದ್ಧಿನ ಅದು ಕತ್ತೆ ಲದ್ದಿ. ರೋಲ್ಡ್ ಗೋಲ್ಡ್ ಉಂಗ್ರ ಈಸ್ಕೊಂಡು ಚಿನ್ನ ಸರ ಕೊಟ್ಟು ಬಂದವನಲ್ವಾ ನೀನು? ಅಪ್ಪೋ, ನಿಮ್ ಸುಮ್ಕಿರ್ತಿಯಲ್ಲ. ಮುಚ್ಕೊಂಡು ಕ್ಯಾಮೆ ನೋಡೋದ್ಲ. ಅವ ನಾನ್ ಯಾಕೆ ಇವನ್ ಕೈ ಕೊಡ್ಲಿಲ್ಲ ಅನ್ನೋದು ಗೊತ್ತಾಯ್ತು ತಾನೆ. ತಗೋ. ಅಲ್ಲ ತಗೊಳವ. ತಗೊಳವ ಮಾವಯ್ಯ. ಅಪ್ಪ, ರಿಸರ್ವ್ ಬ್ಯಾಂಕ್ ನನ್ ಕೈ ಬಂದಾಗಾಯ್ತು. ಆಗಾಗ 100 ಕಲ್ ಹರಿಗಿಂಚಬೇಕಾತಿ ಬೂದೇನತ್ರ.
ಮದನಾಯ ನಮಃ ಓಂ ಮದನಾಯ ನಮಃ ಓಂ ಕಾಮದೇವಾಯ ನಮಃ ಓಂ ಇದೇನ್ ವ್ರತನೇ ಇದು? ಮನ್ಮಥ ವ್ರತ. ಮನೆ ಹಾಳು ವ್ರತ ಅನ್ನು ತಪ್ಪಾಯ್ತು ಕಣೆ. ಅಲ್ವೇ ಡಾಕ್ಟ್ರು ಹೇಳ್ದಾಗ ನಡ್ಕೊಂಡ್ರೆ ಮಕ್ಕಳಾಗುತ್ತೆ ಕಣೆ. ಹೆಂಗಸರು ವ್ರತ ಮಾಡೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ಆಗಿದ್ದಿದ್ರೆ ಗಂಡಸರು ಕುಲಾನೇ ಬೇಕಾಗಿರ್ಲಿಲ್ವಲ್ಲೇ? ಸಾಕು ಸುಮ್ಮನೆ ರೀ. ಅಪ್ಪ ಮನ್ಮತ, ನಾನ್ ಸಾಯೋವರೆಗೂ ನಿನ್ ಕರ್ಣಿ ನನ್ ಮ್ಯಾಗಿರ್ಲಪ್ಪ. ಅಸ್ತು. ನಮಸ್ಕಾರ ಸಾವ್ಕರ್ರೆ. ಬನ್ನಿ ಬನ್ನಿ. ಎಲ್ಲವ ನಿನ್ ಯಜಮಾನ? ಇಲ್ಲೇ ನಿಂತವ್ರಲ್ಲ ಸಾವ್ಕರ್ರೆ. ನೀನೇನ್ಲಾ ಗಬ್ಬು? ಇದೇನ್ಲಾ ನಿನ್ ಯಾಸ? ಮಕ್ಕಳಾಗೋದಕ್ಕೆ ಮನ್ಮತ ವ್ರತ ಮಾಡ್ತಾವಳೆ. ಮಾಡವ, ಚೆನ್ನಾಗ್ ಮಾಡು. ಆ ಬಿಲ್ಲು ಬಾಣದ ಮೈಮೀನ್ಲಾದ್ರೂ ನಿನಗ್ ಮಕ್ಕಳಾಗ್ಲಿ. ನೀನ್ ಎಲ್ಲೋ ಕಳ್ಸೋವ ಅಂತ ಬಂದ್ರೆ ನೀ ಈ ಆಸ್ದಾಗ ನಿಂತಿದ್ಯಲ್ಲೋ. ಸರಿ ಸರಿ, ಒತ್ತಾರಕ್ಕೆ ಬೇಗ ಬಂದ್ಬಿಡು. ಈ ಆಸ್ತಾಗೆ ಬಂದ್ಬಿಟ್ಟಿಯೋ. ಕೋದಂಡ, ಅರ್ಜೆಂಟ್ ಆಗಿ ಟೂರ್ಗೆ ಹೋಗ್ಬೇಕಾಗ್ ಬಂತು. ನಿನ್ ಮದುವೆಗೆ ಬರಕ್ಕಾಗ್ಲಿಲ್ಲ, ಸಾರಿ. ಥು ನನ್ನ ಮಕ್ಳ, ನೀವೆಲ್ಲ ನನ್ನ ಫ್ರೆಂಡ್ಸು. ಸಾರಿ ಅಂತ ಹೇಳಿದ್ವಲ್ಲ ಅವರಮ್ಮ. ನಿನ್ ಟೇಸ್ಟ್ ಪ್ರಕಾರ ಇದ್ದಾಳೆ ತಾನೆ ನಿನ್ ಹೆಂಡತಿ? ಓ, ಗುಣದಲ್ಲಿ ಚಿನ್ನ, ರೂಪದಲ್ಲಿ ಸಾಕ್ಷಾತ್ ಲಕ್ಷ್ಮಿ, ಸೂಪರ್ ಬುದ್ಧಂತೆ. ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ ತರ ಹೆಂಡತಿ ಸಿಗೋಕೆ 1000 ವರ್ಷ ತಪಸ್ ಮಾಡಿರ್ಬೇಕು. ಹಾಗಾದ್ರೆ ಯಾವತ್ತಾದ್ರೂ ಒಂದಿನ ಊಟಕ್ಕೆ ಬಂದ್ಬಿಡ್ತೀವಿ. ಹಾ, ಊಟನೂ ಆಗುತ್ತೆ, ಹಾಗೆ ನಿನ್ ಹೆಂಡತಿನೂ ನೋಡ್ದಾಗತ್ತೆ. ಯಾವತ್ತ ಯಾಕ್ರೋ? ಇವತ್ತೇ ಬನ್ನಿ. ಏನೋ? ಓಕೆ ಓಕೆ, ಬಾಯ್. ಈ ಲೋಫರ್ಸ್ ಇಲ್ಲಿಗೆ ಯಾಕೆ ಬಂದ್ರು? ಓಹೋ, ಏನ್ ರಾಣಿ ಸಾಹೇಬ್ರು ಇಲ್ಲಿವರೆಗೂ ದಯಮಾಡಿಸ್ಬಿಟ್ಟಿದ್ದೀರಾ? ಮಾವಯ್ಯ ಫ್ಯಾಕ್ಟ್ರಿ ನೋಡೋಣ ಅಂದ್ರು, ಅದಕ್ಕೆ ಬಂದೆ. ಸಿಡೌನ್. ಅಂದಾಗೆ ಆಶಾ, ಇವತ್ ನನ್ನ ಫ್ರೆಂಡ್ಸ್ ಎಲ್ಲ ಡಿನ್ನರ್ ಬರ್ತಾ ಇದಾರೆ ನೋಡು. ಬೇಗ ಅಡಿಗೆ ಮಾಡಿ ಒಳ್ಳೆ ರತಿ ತರ ಅಲಂಕಾರ ಮಾಡ್ಕೊ. ನಿನ್ ಅಂದ ಚಂದ ನೋಡಿ ನನ್ನ ಮಕ್ಕಳು ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಓಕೆ? ಈಗ ಬಂದ್ ಹೋದ್ರಲ್ಲ, ಅವರೇನಾ ನಿಮ್ ಫ್ರೆಂಡ್ಸು? ಯಾ.